ಹಲೋ ದೋಸ್ತ, ಯಾರ ಹತ್ರ ಆದರೂ ಅರ್ಜೆಂಟ್ ಹಣ ಅಡ್ಜಸ್ಟ್ ಮಾಡಿಕೊಡ. ಅಮ್ಮ ಹಾಸ್ಪಿಟ್ಲಲ್ಲಿ ಅವ್ರಿ ಆಪ್ರೇಷನ್ ಮಾಡ್ಬೇಕಂತೆ. ನಂಗಂತೂ ಏನು ಮಾಡ್ಬೇಕಂತಲೇ ಗೊತ್ತಾಗ್ತಿಲ್ಲ. ಹೌದಾ, ಸರಿ ದೋಸ್ತ, ಯಾರ ಹತ್ರ ಆದರೂ ಅಡ್ಜಸ್ಟ್ ಆದರೂ ಫೋನ್ ಮಾಡಾಯ್ತಾ? ಸರ್, ನಂದೇ ನಂಗಾಗಿದ್ದು ಮಾರ್ಯ, ಸುಮ್ಮನೆ ಹೋಗಿ ಮಾರ್ಯ. 2 ದಿನ ಆಯ್ತು ಸರ್, ಏನೂ ತಿನ್ನಲಿಲ್ಲ. ಏನಾದರೂ ಕೊಡಿ ಸರ್. ಸುಮ್ಮನೆ ಹೋಗ, ನಾನು ತಲೆ ತಿನ್ಬೇಡ ಅನ್ನಲ್ಲ. ಏನೋ ಸಮಸ್ಯೆ ಇರುವಾಗಲ್ಲ ನಿಂಗೆಂತಕ್ಕೆ? ನೀ ಏನು ಸಾಲ್ವ್ ಮಾಡ್ತಿ? ಮಾಡು, ಅದ್ರಲ್ಲೇನೋ. ಸುಮ್ಮನೆ ತಿನ್ನ ಮರೆಯ, ನಿನ್ನ ಕೆಲಸ ನೀನು ನೋಡ್ಕ. ಮೊದಲು ನಿನ್ನ ಸಮಸ್ಯೆ ಏನು ಹೇಳು, ಸಾಲ್ವ್ ಮಾಡುವ. ನಿಂಗೆ ತಿನ್ನು ಗತಿಯಲ್ಲ, ನನ್ನ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಂತೆ. ಸುಮ್ಮನೆ ಹೋಗಿ ಮರೆಯ. ಈಗ ನೀ ಹೇಳಿಲ್ಲ ಅಂದ್ರೆ ನಂಗೆ ಇದು ಬೇಡ. ಆಯ್ತು ಕೇಳು, ನಮ್ಮ ಅಮ್ಮನ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡ್ರೆ ಅರ್ಜೆಂಟಾಗಿ ಆಪ್ರೇಷನ್ ಆಗಬೇಕು. 2 ಲಕ್ಷ ರೂಪಾಯಿ ದುಡ್ಡು ಬೇಕು. ನೀ ಕೊಡ್ತೀಯಾ? ಬಂದ್ಬಿಟ್ಟ, ಸಾಲ್ವ್ ಮಾಡ್ತಂತೆ. ಸಾಲ್ವ್ ಹುಚ್ಚ, ಈ ಪ್ರಪಂಚದಲ್ಲಿ ಪ್ರತಿಯೊಂದರ ಆದಿನೂ ನಾನೇ, ಅಂತ್ಯನೂ ನಾನೇ. ನನ್ನ ಹತ್ರ ಆಗಲ್ಲ ಅಂತ್ಯ. ತಥಾಸ್ತು, ನಿನ್ ಕಷ್ಟ ಎಲ್ಲ ತೀರ್ತು ಅನ್ಕೋ. ತಥಾಸ್ತು, ನೀ ಅಂತ ದೇವ್ರ ಅನ್ನೋದು ಇದ್ರಲ್ಲ, ನಿಜವಾಗ್ಲೂ ದೇವ್ರ ಅನ್ನೋದೇನಾದ್ರು ಇದ್ದಿದ್ರೆ ನೀ ಎಂತಕ್ಕೆ ಹಿಂಗೆ ಭಿಕ್ಷೆ ಬಿಡ್ತಿರ್ತದೆ? ಎಂತಕ್ಕೆ ಹಿಂಗೆ ಉಪವಾಸ ಇರ್ತದೆ? ಬಂದ್ಬಿಟ್ಟ, ತಥಾಸ್ತು ಅಂತೆ. ತಥಾಸ್ತು. ನಂಗೆ ಹಾಸ್ಪಿಟ್ಲಿಗೆ ಹೋಗಿ ಟೈಮ್ ಆಯ್ತು. ನಿಲ್ಲು. ನಾನು ಓದಕ ಸಮಂ ದಾನಂ. ಯಾವ ವ್ಯಕ್ತಿ ತನ್ನ ಹತ್ರ ಇರೋ ಎಲ್ಲವನ್ನು ಇನ್ನೊಬ್ಬನ ಹಸುವಿನ ನೀಗಿಸ್ಲಿಕ್ಕೆ ಕೊಡ್ತಾನೋ ಅದು ಬರೀ ಭಿಕ್ಷೆ ಅಲ್ಲ, ಸಾಕ್ಷಾತ್ ಶಿವನಿಗೆ ಸಲ್ಲೋ ನೈವೇದ್ಯ. ಆ ಕ್ಷಣನೇ ಕರ್ಮದ ಋಣ ಹುಟ್ಟಿಕೊಳ್ತದೆ. ಆ ಋಣ ತೀರ್ಸೋಕೆ ಸಾಕ್ಷಾತ್ ಪರಶಿವನೇ ಭೂಮಿಗಿಳಿದು ಬರ್ಬೇಕಾಗ್ತದೆ. ಸುಮ್ಮನೆ ಹೋಗಿ ಮರೆ. ಹಲೋ ಡಾಕ್ಟರ್, ಸಂಜೆ ಒಳಗೆ ಹೇಗಾದ್ರೂ ಬಿಲ್ ಕಟ್ಬಿಡುತ್ತೆ. ಬಿಲ್ ಕಟ್ಟಿ ಆಪರೇಷನ್ ಎಲ್ಲ ಆಯ್ತು. ಏನೋ ಬಿಲ್ ಕಟ್ಟಾಯ್ತಾ? ಯಾರು ಕಟ್ಟಿದ್ದು? ಯಾರು ಅಂತ ಗೊತ್ತಿಲ್ಲ. ಏನೋ ನಾನು ಓದಕ್ಕ ಸಮಮ್ ಅಂತ ಹೇಳಿ ಹೊರಟೋದ್ರು. ನಾನು ಓದಕ್ಕ ಸಮಂ ದಾನಂ. ಹುಚ್ಚ, ಈ ಪ್ರಪಂಚದಲ್ಲಿ ಪ್ರತಿಯೊಂದರ ಆದಿನೂ ನಾನೇ, ಅಂತ್ಯನೂ ನಾನೇ. ನನ್ನ ಹತ್ರ ಆಗಲ್ಲ ಅಂತ್ಯ.